ನಮಸ್ಕಾರ. ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಒಂದು ಕ್ವಶನ್ ಪೇಪರು ನಮಗೆ ಯಾವಾಗಲೂ ಎಕ್ಸಾಮ್ ಸ್ಟ್ಯಾಂಡರ್ಡ್ ಆ್ಯಂಡ್ ವಿಷನ್ನ ಸೆಟ್ ಮಾಡುತ್ತೆ ಅನ್ನೋದಕ್ಕೆ ಒಂದೆರಡು ಫ್ಯೂ ಎಕ್ಸಾಂಪಲ್ಸ್ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದು ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ನಮ್ಮಲ್ಲಿ KS ಹೇಗೆ ಉತ್ತರ ಪ್ರದೇಶದಲ್ಲೂ ಹಾಗೆ UP ಅಡ್ಮಿನಿಸ್ಟ್ರೇಷನ್ ಸರ್ವಿಸಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸು ಭಾಳಷ್ಟು ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಈಗ ಫಸ್ಟು ಕೆಲವೊಂದು ಕ್ವಶನ್ಸನ್ನು ನಾವು ಹೇಗೆ ತಗೋಬೇಕು, ಹೇಗೆ ನೋಡಬೇಕು, ಎಕ್ಸಾಮ್ ಆ್ಯಂಗಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. 70th ಕ್ವಶನ್, 78ನೇ ಕ್ವಶನ್ ನೋಡಿ ಏನಿದೆ. ವಿತ್ ರೆಫರೆನ್ಸ್ ಟು ದಿ ಇಂಡಿಯನ್ ಓಷಿಯನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ನಂಬರ್ 1, ಇಟ್ ವಾಸ್ ಕಾಲ್ಡ್ ಬೈ ದಿ ಏನ್ಷಿಯಂಟ್ ಗ್ರೀಕ್ಸ್ ಆ್ಯಸ್ ಎರಿಥ್ರಿಯನ್ ಸಿ. ನೋಡಿ, ಗ್ರೀಕರು, ರೋಮನ್ನರು, ಅರಬ್ಬರು ಇವರೆಲ್ಲ ಕೆಲವೊಂದು ಪದಗಳನ್ನು, ಕೆಲವು ಪದ್ಧತಿಗಳನ್ನು, ಕೆಲವು ಪದಾರ್ಥಗಳನ್ನು ಭಾರತದಲ್ಲಿ ಬಿಟ್ಟು ಹೋದಂಥವರು. ಸೊ ನಾವು ಶಾಂತ ಮಹಾಸಾಗರ ಅಥವಾ ಈ ಒಂದು ಹಿಂದೂ ಮಹಾಸಾಗರನ್ನು ಅಂತ ಏನಂತಿದ್ವಿ ಅಂದರೆ ನಮ್ಮ ಹಿಂದೂ ಮಹಾಸಾಗರವನ್ನು ಏನ್ಷಿಯಂಟ್ ಗ್ರೀಕ್ಸ್ ಎರಿಥ್ರಿಯನ್ ಸಿ ಅಂತಿದ್ರು. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಯಾಕೆ ಈ ಕ್ವಶನ್ ತೆಗೆದುಕೊಂಡೆ ಅಂತ ಕೇಳಿದರೆ, ನೋಡಿ, ನಾನು ಈ ಅಂಶವನ್ನು ಬಹಳಷ್ಟು ಕಡೆ ನೋಡಿಲ್ಲ. ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ ಈಸ್ ಗೋಯಿಂಗ್ ಟು ಗಿವ್ ದಿಸ್ ಮಚ್ ಆಫ್ ಆ್ಯಂಡ್ ದಿಸ್ ಟೈಪ್ ಆಫ್ ಇನ್ಫಾರ್ಮೇಷನ್ ಫಾರ್ ಅಸ್. Okay, so it was called by an ancient Greeks as Erythraean Sea. Statement 1 correct. It is spread on the either side of the equator. Yes, this is true. On the either side of the equator andre yes, it is true. Okay, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಮಭಾಜಕ ವೃತ್ತದ ಆ ಕಡೆ ಮತ್ತು ಈ ಕಡೆ ಇದೆ ಅಂತಕ್ಕಂತಹ ಅಂಶವನ್ನು ಈ ಆಯಾಮದಿಂದ ನಾವು ನೋಡಿರಲು ಸಾಧ್ಯವಿಲ್ಲ. ನೋಡಿರ್ಬೋದು, ಕೆಲವು ಬೆರಳೆಣಿಕೆಯ ವಿದ್ಯಾರ್ಥಿಗಳು ಮಾತ್ರ ಈ ಆಯಾಮದಿಂದ ನೋಡಿರ್ಬೋದು. ಓಕೆ, ಸೊ ಇದು ಇಂಡಿಯನ್ ಓಷನಿಂದ ನಾನು ತೆಗೆದುಕೊಂಡಂತಹ ಒಂದು ವಿಷಯ. ನೆಕ್ಸ್ಟು, ಇಂಡಿಯನ್ ಓಷನ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಇಂಡಿಯನ್ ಓಷನ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇಂಡಿಯನ್ ಓಷನ್ನು. 78ನೇ ಪ್ರಶ್ನೆ ಇಂಡಿಯನ್ ಓಷನ್ನು. ನೆಕ್ಸ್ಟು 91ನೇ ಪ್ರಶ್ನೆ ಇದೆ, ಬನ್ನಿ. 91ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಈಸ್ ಆರ್ ನಾಟ್ ಎ ಮೆಂಬರ್ ಆಫ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೇಳಿದ್ದಾರೆ. ಸೊ ಥೈಲ್ಯಾಂಡ್, ನೇಪಾಳ, ಭೂತಾನ್ ಬಿಮ್ಸ್ಟೆಕ್ನ ಭಾಗ. ಓಕೆ, ಸೊ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಂಡೋನೇಷ್ಯಾ ಅಲ್ಲ. ಸೊ ಇದು ಒಂದಂತಾದರೆ ಇಲ್ಲಿನ ಹೈಲಿಂಗ್ ಟಾಪಿಕ್ ಏನು ಅಂತಂದರೆ, ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಡಿಯನ್ ಓಷನ್ಗೆ ಸಂಬಂಧಪಟ್ಟಂಗೆ ಬೇ ಆಫ್ ಬೆಂಗಾಲ್ ಮತ್ತು ಅರಬ್ಬಿ ಸಮುದ್ರ, ಅರೇಬಿಯನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್ ಆರ್ ದಿ 2 ವಿಂಗ್ಸ್ ಆಫ್ ದಿ ಇಂಡಿಯನ್ ಓಷನ್. ಓಕೆ, ಸೊ ಈ ಹಿಂದೂ ಮಹಾಸಾಗರದ ಭಾಗವಾಗಿ ಕಂಡುಬರುವ ಈ ಜಲಪ್ರದೇಶಗಳು ಎಕ್ಸಾಮಿನರ್ಗೆ ಪದೇ ಇಂಪಾರ್ಟೆಂಟು. ಸೊ ನೀವು ಇಂಡಿಯನ್ ಓಷನ್ನ ಯಾವ ಆ್ಯಂಗಲಿಂದ ಓದಬೇಕು ಅಂತ ಹೇಳ್ತೀನಿ. ಆಯಾಮ ಫಸ್ಟು, ಇಂಡಿಯನ್ ಓಷನ್ನಲ್ಲಿ ಕಂಡು ಬರ್ತಕ್ಕಂತಹ ರಾಷ್ಟ್ರಗಳು ಯಾವುವು, ದ್ವೀಪಗಳು ಯಾವುವು, ತದನಂತರದಲ್ಲಿ ಉಷ್ಣ ಪ್ರವಾಹ ಮತ್ತು ಶೀತ ಪ್ರವಾಹ, ಕೋಲ್ಡ್ ಕರೆಂಟ್ ಆ್ಯಂಡ್ ವಾರ್ಮ್ ಕರೆಂಟ್ಸ್. Most important, India's initiative related to the Indian Ocean like Mausam, Sagar, BIMSTEC, then groups, Indian Ocean Rim Association ಅಂತ ಒಂದಿದೆ. ಸೊ ಬೇ ಆಫ್ ಬೆಂಗಾಲಲ್ಲಿ ಕಂಡು ಬರ್ತಕ್ಕಂತಹ ದ್ವೀಪಗಳು ಮತ್ತು ವಿವಾದಿತ ದೇಶಗಳು, ಅಂದರೆ ಆ ದ್ವೀಪಕ ಕುರಿತು 2 ದೇಶಗಳ ವಿವಾದ ಕಂಡು ಬರುತ್ತೆ. ತದನಂತರದಲ್ಲಿ ಚೀನಾ ಎಲ್ಲೆಲ್ಲಿ ಪ್ರೆಸೆನ್ಸ್ ಇದೆ ಇಂಡಿಯನ್ ಓಷನಲ್ಲಿ, ಹೀಗೆ ಎಕ್ಸಾಮ್ಸಿಗೆ ಬರ್ತಕ್ಕಂಥದ್ದನ್ನು ನೋಡ್ಬೋದು. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಇದನ್ನು ಯಾರು ಹೇಳಲ್ಲ, ಎಕ್ಸಾಮ್ನರೇ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಎಕ್ಸಾಮ್ನ ಸ್ವಲ್ಪ ಪ್ರತಿನಿಧಿ ಅಷ್ಟೇ, ಕ್ವಶನ್ ಪೇಪರ್ನ ಪ್ರತಿನಿಧಿ. ಕ್ವಶನ್ ಪೇಪರ್ ಉತ್ತರ ಪ್ರದೇಶದಲ್ಲೂ ಹೋದರೂ ಅಷ್ಟೇ, ಮಧ್ಯಪ್ರದೇಶದಲ್ಲೂ ಹೋದರೆ, ಹಿಮಾಚಲ ಪ್ರದೇಶಕ್ಕೆ ಹೋದರೂ ಕ್ವಶನ್ ಅಷ್ಟೇ. ಆದ್ಮೇಲೆ ಟಾರ್ಗೆಟ್ 360 ಎನ್ನುವ ಒಂದು ಕೋರ್ಸ್ ಇದ್ದು, ಆ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಆ ಕೋರ್ಸ್ ಅಂತಕ್ಕಂಥದ್ದು ಬಹುತೇಕ
PSI ಇರ್ಬೋದು, SDA, FDA, ESI ಎಲ್ಲ ಎಕ್ಸಾಮ್ಸನ್ನು ಕವರ್ ಮಾಡ್ತಕ್ಕಂತಹ ಒಂದು ಪ್ರೋಗ್ರಾಮ್ ಆಗಿದ್ದು, ಆ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಟಾರ್ಗೆಟ್ 360 ಅಂತಹ ಕಾರ್ಯಕ್ರಮ. ಅದರಲ್ಲಿ ಸಾಕಷ್ಟು ವಿಷಯ ತಜ್ಞರು, ಪರಿಣಿತರು, ಅಧಿಕಾರಿಗಳು ಇರತಕ್ಕಂತಹ ಒಂದು ಇದು. ಅದರಲ್ಲಿ ಕ್ಲಾಸಸ್ ಇರುತ್ತೆ. ತದನಂತರದಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಇರುತ್ತೆ. ಓಕೆ, ಏನಾದರೂ ಡೌಟ್ ಬಂದರೆ ಕೇಳಿದಾಗ ಮೆಂಟರ್ಶಿಪ್ ಇರ್ತಕ್ಕಂತಹ ಕೆಲಸ ಆ ಕ್ಲಾಸಲ್ಲಿ ಆಗ್ತಾ ಇರುತ್ತೆ. ಟೆಲಿಗ್ರಾಮಲ್ಲಿ ಇರ್ತಕ್ಕಂತಹ ಆ ಒಂದು ಟಾರ್ಗೆಟ್ 360 ಕ್ಲಾಸ್ ನಡೀತಾ ಇದೆ. ಓಕೆ, ಈಗ ಮತ್ತೊಂದು ಪ್ರಶ್ನೆ ಕಡೆ ಹೋಗೋಣ. ಓಕೆ, 90ನೇ ಕ್ವಶನ್, ನ್ಯಾಷನಲ್ ಪಾರ್ಕ್ ಆ್ಯಂಡ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ. ನೋಡಿ, ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್ಸ್, ತದನಂತರದಲ್ಲಿ ರಾಮ್ಸರ್ ಸೈಟ್ಸ್ ಆರ್ 100% ಗೋಯಿಂಗ್ ಟು ಕಮ್ ಇನ್ ಟು ಯುವರ್ ಎಕ್ಸಾಮ್ಸ್. ಬಟ್ ಎಲ್ಲ ನ್ಯಾಷನಲ್ ಪಾರ್ಕನ್ನು ಓದಂಗಿಲ್ಲ. ಡಚಿಗಮ್ ನ್ಯಾಷನಲ್ ಪಾರ್ಕ್ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ಡಚಿಗಮ್ ನ್ಯಾಷನಲ್ ಪಾರ್ಕ್ನ ವಿಶಿಷ್ಟತೆ ಏನು ಅಂತಕ್ಕಂಥದ್ದು. ಕಿಯೋಲಿಡಿಯಾ ನ್ಯಾಷನಲ್ ಪಾರ್ಕ್ ಇದು ರಾಮ್ಸರ್ ಸೈಟ್ಸಲ್ಲಿ ಕಂಡು ಬರುತ್ತಾ, ಮಾಂಟ್ರೆಕ್ಸಲ್ ರೆಕಾರ್ಡಲ್ಲಿ ಕಂಡು ಬರುತ್ತಾ ಮೆನ್ಷನ್ ಮಾಡಿ. ಕಂಡು ಬರುತ್ತಾ ಇಲ್ವಾ? ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಕಂಡು ಬರ್ತಕ್ಕಂತಹ ಪ್ರದೇಶಗಳು ಯಾವುವು? ಕನ್ಹಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ. ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಬೇರೆ, ಪೆರಿಯಾರ್ ರಿವರ್ ಬೇರೆ. ಪೆರಿಯಾರ್ ರಾಮಸ್ವಾಮಿ, ಪೆರಿಯಾರ್ ರಾಮಸ್ವಾಮಿ, HYT ಹೈ ಯೀಲ್ಡಿಂಗ್ ಟಾಪಿಕ್. ಹಿಸ್ ಜಸ್ಟಿಸ್ ಪಾರ್ಟಿ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯಾಷನಲ್ ಪಾರ್ಕ್ಸ್. ಸೊ ನೀವು ಎಕ್ಸಾಮ್ನರ್ಗೆ ಯಾವುದು ಹತ್ತಿರ ಮತ್ತು ಪ್ರೀತಿ ಇರುತ್ತಲ್ಲ ಅಂತಹ ನ್ಯಾಷನಲ್ ಪಾರ್ಕ್ಗಳನ್ನು ನೋಡಬೇಕಾಗುತ್ತೆ ಹೊರತು ನಿಮಗೆ ಬೇಕಾದಂತಹ ನ್ಯಾಷನಲ್ ಪಾರ್ಕನ್ನು ನೋಡಬಾರದು. ನೋಡಿ, ಕನ್ಹಾ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಮಧ್ಯಪ್ರದೇಶದಲ್ಲಿರುತ್ತೆ. ಯಾವ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತಕ್ಕಂತಹ ಟ್ರೆಂಡ್ ಹೋಯಿತು. ಓಕೆ, ಕನ್ಹಾ ನ್ಯಾಷನಲ್ ಪಾರ್ಕು ಜಿಂಕೆ ಮರಿಗೆ ಫೇಮಸ್ಸು. ಅದರ ಹೆಸರು ಬಾರಾಸಿಂಗ. ಭಾರ ಅಂತಂದರೆ 12 ಕೋಡುಗಳನ್ನು ಉಳ್ಳಂತಹ ಒಂದು ಪ್ರಾಣಿ ಬಾರಾಸಿಂಗ. ಈ ಬಾರಾಸಿಂಗ ಅಂತಕ್ಕಂತಹ ಒಂದು ಜಿಂಕೆ ಮರಿ ಅದರ ಮಾಸ್ಕಟ್ ಯಾವುದು? ಕನ್ಹಾ ನ್ಯಾಷನಲ್ ಪಾರ್ಕಿನ ಒಂದು ಮಾಸ್ಕಟ್ ಆಗಿ ಕಂಡು ಬರ್ತಕ್ಕಂಥದ್ದು. ಇದು ಕಂಪ್ಲೀಟ್ಲಿ ಗಾರ್ನಿವೋರಸ್ ಅಂದರೆ ಹುಲ್ಲನ್ನು ತಿಂದು ಬದುಕುವಂತಹ ಒಂದು ಪ್ರಾಣಿ. ಕನ್ಹಾ ನ್ಯಾಷನಲ್ ಪಾರ್ಕ್ ಬಾರಾಸಿಂಗ. ಸರ್, ಕನ್ಹಾ ನ್ಯಾಷನಲ್ ಪಾರ್ಕಲ್ಲಿ ಬಾರಾಸಿಂಗ ಬಿಟ್ಟು ಬೇರೆ ಇಲ್ಲ ಅಂತ ಕೇಳಿದ್ರೆ ಎಸ್ ಇದ್ದಾವೆ. ಆದರೆ ಬಾರಾಸಿಂಗ ಈಸ್ ಎ ಕೀ ಸ್ಪೀಸೀಸ್, ಫ್ಲಾಗ್ಶಿಪ್ ಸ್ಪೀಸೀಸ್. ಅರ್ಥ ಮಾಡ್ಕೊಳ್ಳಿ. UPSC ಕ್ವಶನ್ ಕೇಳಿದ್ದಾರೆ, MPPS ಕ್ವಶನ್ ಕೇಳಿದ್ದಾರೆ. ಕನ್ಹಾ ನ್ಯಾಷನಲ್ ಪಾರ್ಕಿನ ಮುಖವಾಡ ಏನು? ಅದರಲ್ಲಿ ಲಾಂಛನದ ಮುಖವಾಡ. ಸೊ ಇದೇ ಥರ ಒಂದು ಸ್ಪೆಷಲ್ಲು ಡಚಿಗಮ್ ನ್ಯಾಷನಲ್ ಪಾರ್ಕಿಗಿದೆ. ಆ ಸ್ಪೆಷಲ್ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಂತರದಲ್ಲಿ 81ನೇ ಪ್ರಶ್ನೆ. ಆತ್ಮೀಯರೇ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ವಿಶೇಷವಾಗಿ ಕನ್ನಡ ಮಾಧ್ಯಮ ಮೊದಲ ತಲೆಮಾರಿನ ವಿದ್ಯಾವಂತರಾಗಿದ್ದರೆ ನಿಮ್ಮ ಹೈಸ್ಕೂಲು ಮತ್ತು PU ಶಿಕ್ಷಣವನ್ನು ಕರೆಕ್ಟಾಗಿ ಕಲ್ತ್ಕೊಂಡಿಲ್ಲ ಅಂತಂದಾಗೆ ದಯವಿಟ್ಟು ಕೋಚಿಂಗನ್ನು ತೆಗೆದುಕೊಳ್ಳಿ. ಕೋಚಿಂಗ್ ತೆಗೆದುಕೊಳ್ಳುವುದು ಪಾಪ ಅಲ್ಲ. ಓಕೆ, ಅರ್ಥ. ಸೊ ನಾನು ಕೋಚಿಂಗ್ ತೆಗೆದುಕೊಂಡು ಸಕ್ಸಸ್ ಆಗಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ತಗೊಳ್ಳೋದು ಬಿಡೋದು ನಿಮ್ಮ ವಿಚಾರ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ವಿಶೇಷವಾಗಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಟಾರ್ಗೆಟ್ 360ಯಲ್ಲಿ ನಮ್ಮ ವಿಶೇಷವಾದ ಲೆಕ್ಚರರನ್ನು ನಾವು ಕರ್ಕೊಂಬಂದಿದ್ದೀವಿ. ಓಕೆ, ಸೊ ಎಕನಾಮಿಕ್ಸನ್ನು ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಹೇಗೆ ಓದಬೇಕು, ಸ್ಟ್ಯಾಟಿಕ್ ಆ್ಯಂಗಲಿಂದ ಹೇಗೆ ಓದಬೇಕಂತೇಳಿ ಎಕನಾಮಿಕ್ಸ್ ಸರ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಇದು ವಾಸ್ತವ. ಎಲ್ಲಿಯವರೆಗೂ ಶೈಕ್ಷಣಿಕ ಅಸಮಾನತೆ ಇರುತ್ತೋ ಅಲ್ಲಿವರೆಗೂ ಕೋಚಿಂಗ್ಗಳು ಅನಿವಾರ್ಯ, ಅವಶ್ಯಕ ಅಲ್ಲ, ಅನಿವಾರ್ಯ. ಅದು ಅರ್ಥ ಆಯ್ತಾ? ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ ತಾವುಗಳು. ಓಕೆ, ಸೊ ಟಾರ್ಗೆಟ್ 360ಯಲ್ಲಿ ವಿಶೇಷವಾಗಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕನಾಮಿಕ್ಸ್ ಕ್ಲಾಸ್ ನಡೀತಾ ಇದೆ ಈಗ. ಓಕೆ, ಬನ್ನಿ 81ನೇ ಪ್ರಶ್ನೆ. ಹೂ ಅಮಾಂಗ್ ದಿ ಫಾಲೋವಿಂಗ್ ಇಂಡಿಯನ್ ನಾವಲಿಸ್ಟ್ಸ್ ಆ್ಯಂಡ್ ಜರ್ನಲಿಸ್ಟ್ಸ್ ಈಸ್ ಆರ್ ಪಾರ್ಟ್ ಆಫ್ ದಿ 5-member jury ಫಾರ್ ದಿ 2026 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್? ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ನಮಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯಲ್ಲಿ ಜೂರಿಯಲ್ಲಿ ಅಂದರೆ ಜಡ್ಜಾಗಿ ಯಾರು ನೇಮಕ ಆಗಿದ್ದಾರೆ ಅಂತ ಕೇಳಿದ್ದಾರೆ.
ಕ್ವಶನ್ ಏನು 2026, ನಾಟ್ 25. ನಿಜ ಹೇಳ್ತೀನಿ, ಐ ಹ್ಯಾವ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸುಮಾರು 12 ವರ್ಷದ ಅನುಭವ ಇದೆ. ನಾನು ಈ ಆ್ಯಂಗಲಿಂದ ನೋಡಿಲ್ಲ. ನಾನು ನೋಡಿಲ್ಲ ಅಂದ ಮಾತ್ರಕ್ಕೆ ನೀವೇಗ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಿಮಗೆ ಪದೇ ಹೇಳ್ತೀನಿ, ಕ್ವಶನ್ ಪೇಪರ್ ಡಿಕೋಡ್ ಮಾಡಿ, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಓದಿ. ಸರ್, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಇದೆ ಹೈ ಯೀಲ್ಡಿಂಗ್ ಟಾಪಿಕ್ಕು. ಭಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಅವ್ರಿಗೆ 2025 ಬಂದಿರೋದು, 26 26 ಈಗ ಪ್ಯಾನಲ್ ರೆಡಿ ಆಗ್ತಿದೆ. ಜಡ್ಜಸ್ ಒಂದು ಪ್ಯಾನಲ್ ಅಂತ ಇರುತ್ತಲ್ಲ, ಅದು ರೆಡಿ ಆಗ್ತಿದೆ. ಸೊ ಅದರಲ್ಲಿ ಸೆಲೆಕ್ಷನ್ ಆದವರು ಇಂಡಿಯಾದಿಂದ ಯಾರಪ್ಪ ಅಂದರೆ ನೀಲಾಂಜನ ಎಸ್ ರಾಯ್. ಸೊ ಇದು. ಸೊ ಮೈ ಕ್ವಶನ್ ಈಸ್, ನೀವು ಪ್ರಾಮಾಣಿಕವಾಗಿ ಹೇಳಿ, ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿನ ಜಡ್ಜ್ ಆ್ಯಂಗಲಿಂದ ಓದಿದ್ದೀರಾ ಅಂತ ಕೇಳ್ತಕ್ಕಂಥದ್ದು ನನ್ನ ಪ್ರಶ್ನೆ. ಓದಿದರೆ ಎಸ್ ಸರ್, ನನಗೆ ಈ ಆಯಾಮ ಗೊತ್ತಿತ್ತು. ನಿಜವಾಗ್ಲೂ ನಿಮಗೆ ಈ ಆಯಾಮ ಗೊತ್ತಿದ್ರೆ ನೀವು ರೈಟ್ ಟ್ರ್ಯಾಕಲ್ಲಿದ್ದೀರಾ ಅಂತ ಅರ್ಥ. ಓಕೆ, ಗೊತ್ತಿಲ್ಲ ಅಂದರೆ ತೊಂದರೆ ಇಲ್ಲ, ಅದು ತಿಳ್ಕೊಬೇಕು. ಕ್ವಶನ್ ಪೇಪರ್ ನೋಡಿ ತಿಳ್ಕೊಬೇಕಾಗುತ್ತೆ. ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, 2025 ಜಡ್ಜ್ ಪ್ಯಾನಲಲ್ಲಿ, ಜ್ಯೂರಿ ಪ್ಯಾನಲಲ್ಲಿ ಇಂಡಿಯಾದವರು ಯಾರಿದ್ರು ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. ನೋಡಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿನ ನೀವು ದೀಪಾ ಬಸ್ತಿ ಮತ್ತು ಭಾನು ಮುಷ್ತಾಕ್ ಅವರ ಆಯಾಮದಿಂದ ಓದಿರ್ತೀರಿ, ಅವರ ಕೃತಿಯನ್ನು ಓದಿರ್ತೀರಿ. ಆದರೆ ಈ ಒಂದು ಜಡ್ಜ್ ಆಯಾಮದಿಂದ ಓದಿರಲ್ಲ. ಸೊ ಈ ಆಯಾಮದಿಂದ ಓದು ಅಂತ ಹೇಳ್ತಕ್ಕಂಥವ್ರು ಯಾರು ಅಂದರೆ ಕ್ವಶನ್ ಪೇಪರ್. ಓಕೆ. ಸೊ ನಂತರದಲ್ಲಿ ನಮಗೆ ಇಂಪಾರ್ಟೆಂಟ್ ಇನ್ನೊಂದಿದೆ ನೋಡಿ. ಇನ್ನೊಂದು ಕ್ವಶನ್ 88ನೇದು ನೋಡಿ. ಬಹಳಷ್ಟು ಬಾರಿ ನಮಗೆ ಏನು ಹೇಳ್ತಾರೆ ಎಲ್ಲರೂ ಬಿಗಿನಿಂಗಲ್ಲಿ, NCERT ಓದು, ಸ್ಟೇಟ್ ಬುಕ್ಸ್ ಓದು ಅಂತ ಹೇಳ್ತಾರೆ. ತಪ್ಪೇನಿಲ್ಲ. ಆದರೆ 6 to 12 ಎಷ್ಟು ಬುಕ್ಸ್ ಇದ್ದಾವೆ, NCERT ಎಷ್ಟು ಬುಕ್ಸ್ ಇದ್ದಾವೆ, ನಿಮ್ಗೆ ಈಚ್ ಆ್ಯಂಡ್ ಎವ್ರಿ ಪೇಜ್ ಓದೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಸೊ ಅಂತಹ ಅಂಶವನ್ನು ಯಾವ ಪೇಜನ್ನು ಓದಬೇಕು, ಯಾವ ಬುಕ್ಸನ್ನು ಓದಬೇಕಂತೇಳಿ ಟೀಚರ್ ಹೇಳ್ತಾರೆ, ಯಾವ ಪೇಜನ್ನು ಓದಬೇಕಂತೇಳಿ ಎಕ್ಸಾಮ್ ಇರುತ್ತೆ. ಸೊ ನಿಮಗೆ ಫೋಕಸ್ಡ್ ಪ್ರಿಪ್ರೇಷನ್ ಅಂತಂದರೆ ಯಾವ ಪೇಜನ್ನು ಓದಬೇಕು ಅಂತಕ್ಕಂಥದ್ದು, ಯಾವ ಪೇಜನ್ನು ಓದಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇದರ 88ನೇ ಪ್ರಶ್ನೆ ಇದೆ. ಕನ್ಸಿಡರ್ ದಿ ಫಾಲೋವಿಂಗ್ ಸೋರ್ಸಸ್ ಆಫ್ ದಿ ವರ್ಲ್ಡ್ ವಾಟರ್ ಸಪ್ಲೈ ಆ್ಯಂಡ್ ಅರೇಂಜ್ ದೆಮ್ ಇನ್ ಎ ಡಿಸೆಂಡಿಂಗ್ ಅಂದರೆ ಡಿಕ್ರೀಸಿಂಗ್. ಅಂದರೆ ಪ್ರಪಂಚದ ಜಲಸಂಪನ್ಮೂಲಗಳು ಎಲ್ಲೆಲ್ಲಿ ಜಾಸ್ತಿ ಇದ್ದಾವೆ ಅದನ್ನು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸರ್, ಇದು NCERT ಕ್ಲಾಸ್ 11 ನಾನು ಹೇಳ್ಬಿಡ್ತೀನಿ, NCERT ಕ್ಲಾಸ್ 11 ಅಂತೇಳಿ. ಸರ್, ಟೆಲ್ ಮೀ, NCERTನ 6 to 12 ಎಷ್ಟು ಬುಕ್ಸ್ ಇದ್ದಾವೆ, ಎಷ್ಟು ಪೇಜಸ್ ಇದ್ದಾವೆ, ನಾನು ಹೆಂಗೆ ನೆನ್ಪಿಡ್ಬೇಕು ಹೇಳಿ. ಬಟ್ ಈ ಪ್ರಶ್ನೆ 1995 ಬರ್ತಾ ಇದೆ. 2013 ಆಚೆಗೆ 2 ಬಾರಿ ಎಕ್ಸಾಮ್ಸಲ್ಲಿ ಬಂದಿದೆ, ಪ್ರಿಲಿಮ್ಸಲ್ಲಿ. ನೀವು ಈ ಅಂಶವನ್ನು NCERT ಓದಬೇಕಾದ್ರೆ ಪ್ಯಾಸಿವ್ ಆಗಿ ಓದಿರ್ತೀರಿ. ಪ್ರಾಮಾಣಿಕವಾಗಿ ಹೇಳಿ, ನಿಮಗೆ ನೀವು ಬುಕ್ ಓದಬೇಕಾದ್ರೆ ನಿಮ್ಮ ಟಾರ್ಗೆಟು ಕೊನೆ ಓದಂಗೆಲ್ಲ ಫಸ್ಟಿಗೆ ಚೆನ್ನಾಗಿರುತ್ತೆ, ಎನರ್ಜೆಟಿಕ್ ಇರ್ತೀರ, ಕಾನ್ಸೆಪ್ಟ್ ತಿಳ್ಕೊತೀರ, ಅರ್ಥ ಮಾಡ್ಕೊತೀರ. By the time you reach last few pages, your target is to complete the pages and book, not to learn, digest, critically analyze the concepts. ಇದು ನನಗೂ ಆಗಿದೆ, ನಿಮಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಟಾರ್ಗೆಟು ಬುಕ್ಕನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಸೊ ಈ ಬುಕ್ಕನ್ನು ಕಂಪ್ಲೀಟ್ ಮಾಡ್ತಕ್ಕಂತಹ ಟಾರ್ಗೆಟ್ ಯಾರ್ಯಾರಿಗಿರುತ್ತೋ ಅವರು ಬುಕ್ಕಲ್ಲೇ ಇರ್ತಾರೆ ಹೊರತು ನೌಕರಿ ಹಿಡಿಯಲ್ಲ. ಈಗ ನಾನು ಹೇಳೋದು ಈಸಿ, ಸ್ವಾಮಿ ಇದು NCERT ಬಂದಿದ್ದೆ ನೋಡ್ರಿ, ಓದ್ಕೊಳ್ಳಿ, NCERT ಓದಿ ಅಂತ ಹೇಳ್ತೀನಿ. ಬಟ್ ವಾಟ್ ಅಬೌಟ್ ಹೌ ಇಟ್ ಈಸ್ ಪಾಸಿಬಲ್ ಸರ್? ರೀಡಿಂಗ್ ಈಚ್ ಆ್ಯಂಡ್ ಎವ್ರಿ ಪೇಜ್. ಸೊ ಶಾಂತಮಾರ್ಗ ಸೇಸ್ ರೀಡ್ ಪೇಜಸ್, ರೀಡ್ ಬಿಟ್ವೀನ್ ದಿ ಲೈಟ್ಸ್, ರೀಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್, ರೀಡ್ ಟಾಪಿಕ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ಸ್. ಬನ್ನಿ ಈಗ ಆನ್ಸರ್ಸ್ ತಿಳ್ಕೊಳ್ಳೋಣ. ಓಷಿಯನ್ಸ್, ರಿವರ್ಸ್, ಪೋಲಾರೈಸ್, ಗ್ರೌಂಡ್ ವಾಟರ್. ನೋಡಿ, ನಮಗೆ ಗೊತ್ತಿದೆ ಓಷನ್ಸ್ ಫಿಕ್ಸು. ಸೊ ಅವ್ನು ಕೊಟ್ಟೇ ಬಿಟ್ಟಾನೆ ABCD. ನೀನು ಅಂದರೆ ಓಷನ್ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡೋದು, ಗೊತ್ತು, ಕಾಮನ್ ಸೆನ್ಸ್. 10ನೇ ಕ್ಲಾಸ್ ಹುಡುಗ ಹೇಳಿದ್ರೂ ಕೇಳ್ತಾನಂತೀವಿ. ನೆಕ್ಸ್ಟ್ ಎಲ್ಲಿ ಕಂಡು ಬರುತ್ತೆ? ಪೋಲಾರ್ ಐಸ್ ಆ್ಯಂಡ್ ಗ್ಲೇಸಿಯರ್.
3. ಸೊ ಪೋಲರೈಸ್ ಆ್ಯಂಡ್ ಗ್ಲೇಸಿಯರ್ 1 3 4 2. ನೆಕ್ಸ್ಟ್ ಕಂಡು ಬರ್ತಕ್ಕಂಥದ್ದು ಗ್ರೌಂಡ್ ವಾಟರ್, ನೆಕ್ಸ್ಟ್ ರಿವರ್. ನಮಗಿದು ಎಕ್ಸಾಮ್ಸ್ಗೆ ಹೈ ಯೀಲ್ಡಿಂಗ್ ಟಾಪಿಕ್ಕು. ಇದನ್ನು ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ತಾನೆ. ಏನು? ಫ್ರೆಶ್ ವಾಟರ್, ಅವೈಲಬಿಲಿಟಿ ಆಫ್ ದಿ ಫ್ರೆಶ್ ವಾಟರ್ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿ ಅಂತ ಕೇಳ್ತಾನೆ. ಅರ್ಥ ಆಯ್ತಲ್ವಾ? ಸೊ ಶಾಂತ ಮಾರ್ಗ ಆಲ್ವೇಸ್ ಬಿಲೀವ್ ಇನ್ ಹೈ ಯೀಲ್ಡಿಂಗ್ ಟಾಪಿಕ್ಕು. ಸ್ವಾಮಿ ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಪರೀಕ್ಷೆನೇ ದೊಡ್ಡದು, ಕ್ವಶನ್ ಪೇಪರೇ ದೊಡ್ಡದು. ಸೊ ಕ್ವಶನ್ ಪೇಪರ್ನ ರಾಯಭಾರಿಯಾಗಿ ನಾನು ಮಾತಾಡ್ತಿದ್ದೀನಿ ಹೊರತು ಬೇರೆ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಇಂದಿನ ಒಂದು ತರಗತಿಯ ಒಂದು ಡಿಕೋಡಿಂಗ್ ಚಾಪ್ಟರು. ಸೊ ನಿಮಗೆ ನೆಕ್ಸ್ಟು ಈಗ ಆಲ್ರೆಡಿ 75ವರೆಗೂ ಕ್ವಶನ್ ಪೇಪರ್ ಸಾಲ್ಯೂಷನ್ ಮಾಡಿಕೊಟ್ಟಿದ್ದೆ. 75 to 100 ಐ ಹ್ಯಾವ್ ಸಾಲ್ವ್ ಫಾರ್ ದಿ ಹೈ ಯೀಲ್ಡಿಂಗ್ ಟಾಪಿಕ್ ಸ್ಟೂಡೆಂಟ್ಸಿಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಸೊ ಉತ್ತರ ಪ್ರದೇಶದಲ್ಲಿ 150 ಕ್ವಶನ್ಸ್ ಇರ್ತವೆ. ಮೇ ಬಿ ದಿಸ್ ಮಾಡೆಲ್ ಇನ್ ಫ್ಯೂಚರ್ ಅಡಾಪ್ಟೆಡ್ ಇನ್ ಕರ್ನಾಟಕ, ಮೇ ಬಿ ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 150 ಕ್ವಶನ್ ಫಾರ್ಮೆಟ್ ಬರ್ಬೋದು. ಈಗ ಆಲ್ರೆಡಿ 5 MCQ 5 ಏನಾಗಿದೆ ನಮ್ಗೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ 150 ಕ್ವಶನ್ಸ್ ಫಾರ್ಮೇಟು ಬರ್ತಾ ಇದ್ದಾವೆ. ಸೊ ನಿಮಗೆ ನೆಕ್ಸ್ಟ್ 102ನೇ ಪ್ರಶ್ನೆಯಿಂದ 125ನೇ ಪ್ರಶ್ನೆವರೆಗೆ ಕ್ವಶನ್ ಪೇಪರ್ ಡಿಕೋಡ್ ಮಾಡಿ ಅಂತ ಕೇಳಿದರೆ we will decode it and put your comments in comment section. We will let you know in what way, in how can we decode the question paper. Okay, yes, this is all about today's class. We will meet in the next video. Thank you.